ಹಾಯ್ ಗಾಯ್ಸ್, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಮೇರಾ ದೇಶ್ ಮೇರಿ ಮಾ ಪಾಠದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. एक वाक्य में उत्तर लिखे ಒಳಗೆ ಒಂದೇ ಪ್ರಶ್ನೆ. ಭಾರತ್ ಪರ್ ದುಶ್ಮನೋं ने कब आक्रमण किया? ಭಾರತ ಮೇಲೆ ಶತ್ರುಗಳು ಯಾವಾಗ ಆಕ್ರಮಣ ಮಾಡ್ತಾರೋ? ಯಾವಾಗ ಹೇಳ್ರಿ? 1965ರಲ್ಲಿ. ತೀತಾ ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಹೋ ಗಯಾ? ಮೇಜರ್ಗೆ ಸ್ಮರಣ ಯಾರ್ದು ಸ್ಮರಣೆಯನ್ನ ಆಯಿತು? ಮಾತೃಭೂಮಿದ. ಮೇಜರ್ ಅವರಿಗೆ ಮಾತೃಭೂಮಿದ ಒಂದು ಸ್ಮರಣೆಯನ್ನ ಆಯಿತು. ಮೇಜರ್ ನೆ ಕಿಸ್ಕೆ ಪೈರ್ ಛೂಕರ್ ಪ್ರಣಾಮ್ ಕಿಯಾ? ಮೇಜರ್ ಯಾರ್ದು ಕಾಲವನ್ನು ಹಿಡದ ಪ್ರಣಾಮವನ್ನ ಮಾಡ್ತಾರೆ ಹೇಳ್ರಿ? ಮಾ ತಾಯಿದ. ತೀತಾ ಇಚ್ಛೋಗಿಲ್ ನಹರ್ ಕೋ ತೋಡನೆ ಕೆ ಲಿಯೆ ಕೌನ್ ತಯ್ಯಾರ್ ಥೆ? ಇಚ್ಛೋಗಿಲ್ ನಹರವನ್ನ ಮುರಿಯುವುದಕ್ಕಾಗಿ ಯಾರು ತಯಾರಾಗಿರ್ತಾರೋ? ಯಾರು ಹೇಳ್ರಿ? ನಮ್ಮ ಭಾರತೀಯ ಸೇನಾ ತಯಾರಾಗಿರ್ತಾರೆ. ಎದಕ್ಕ? ಇಚ್ಛೋಗಿಲ್ ನಹರದ ಒಂದು ಗೋಡೆಯನ್ನು ಮುರಿಯುವುದಕ್ಕಾಗಿ. ಮೇಜರ್ ನೆ ಕಿಸ್ಕಿ ಪರ್ವಾಹ ಕಿಯೆ ಕರ್ತೆ ಹುए ಪರ್ವಾಹ ನಹಿ ಕರ್ತೆ ಹುए ಮೋರ್ಚಾ ಸಂಭಾಲ? ಮೇಜರ್ ಯಾರ್ದ ಒಂದು ಪರ್ವಾಹ ಕಾಳಜಿಯನ್ನ ಒಟ್ಟ ಮಾಡಲ್ಲದ ಅವ್ರು ಏನು ವಹಿಸ್ಕೋತಾರೋ? ಮೇಜರ್ನೆ ಮೌತ್ ಕಿ ಪರ್ವಾಹ ನಹಿ ಕರ್ತೆ ಹುए ಮೋರ್ಚಾ ಸಂಭಾಲ. ನೋಡ್ರಿ, ಸಾವುದ ಒಂದು ಕಾಜಿ ಒಟ್ಟ ಸಾಯ್ತಾನ ಅನ್ನೋದು ಕಾಜಿನೂ ಸಹಿತ ಮಾಡಿಲ್ಲದ ಮೋರ್ಚೆಯನ್ನು ನಿಭಾಯಿಸ್ತಾರೆ. ಯಾರ? ಮೇಜರ್ ಅವರು. ಮೇಜರ್ ನೆ ಅಧಿಕಾರಿयों से क्या कहा? ಮೇಜರ್ ಅಲ್ಲಿ ಅಧಿಕಾರಿಗಳಿಗೆ ಏನು ಹೇಳ್ತಾರೋ? हाँ है मेरी माँ तक संदेश पहुँचा देना, तुम्हारे बेटे ने गोलियां सीने पर खाई है ಪೀಠ್ ಪರ್ ನಹಿ. ಹೌದು, ನಮ್ಮ ತಾಯಿ ಕಡೆಯಿಂದ ನನಗೊಂದು ಸಂದೇಶವನ್ನು ಕಳಿಸ್ರಿ. ಏನು ಸಂದೇಶ ಅಂದರೆ, ನಿನ್ನ ಮಗ ಗುಂಡಗಳನ್ನು ಏನಪ್ಪ ಎದೆ ಮ್ಯಾಲೂ ತಗೊಂಡನು, ಬೆನ್ನ ಮ್ಯಾಲೆ ತಗೊಂಡಿಲ್ಲ ಅನ್ನೋ ಹಂಗೆ ಸಂದೇಶವನ್ನು ನಮ್ಮ ತಾಯಿಗೆ ಹೇಳ್ರಿ ಅಂತ ಹೇಳ್ತಾರೆ. ಮೇಜರ್ ಆಶಾರಾಮ್ ತ್ಯಾಗಿ ನೆ ಕಿಸೆ ದಿಯೇ ಹುए ವಚನೋं का ಪಾಲನ್ ಕಿಯಾ? ಆಶಾರಾಮ್ ತ್ಯಾಗಿ ಅವರಿಗೆ ಯಾರಿಗೆ ಕೊಟ್ಟಿರುವಂಥದ್ದು ವಚನಗೆ ಪಾಲನೆಯನ್ನು ಮಾಡ್ತಾರೋ? ತಾಯಿಗೆ. ನೋಡ್ರಿ, ಆಶಾರಾಮ್ ತ್ಯಾಗಿ ಅವರು ತಾಯಿಗೆ ಕೊಟ್ಟಿರುವಂಥದ್ದು ವಚನಗಳನ್ನು ನಿಭಾಯಿಸ್ತಾರೋ. 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿರಿ ಒಳಗ ಒಂದೇ ಪ್ರಶ್ನೆ. सैनिकों को तुरंत वापस आने का आदेश अचानक क्यों दिया गया? ಸೈನಿಕರಿಗೆ ವಾಪಸ್ ಬರ್ರಿ ಅದಕ್ಕೆ ಯಾಕೆ ಆದೇಶವನ್ನು ನೀಡಿರು? ರಜೆಯನ್ನು ಮಾಡಕ್ಕೆ ಹೋಗಿದ್ದ ಅವ್ರದ್ದು ಸೈನಿಕರಿಗೆ ಮತ್ತೆ ಮರಳಿ ಬರ್ರಿ ಅದಕ್ಕೆ ಯಾಕೆ ಆದೇಶ ಕೊಡ್ತಾರೋ? ನೋಡ್ರಿ, 1965 में चारों तरफ शांति का वातावरण फैला हुआ था, अचानक वातावरण बदल गया. ನೋಡ್ರಿ, 1965ದ ಒಂದು ಘಟನೆ ಇದು. ಅವಾಗ ಏನಪ್ಪ, ಸಂಜೆಯ ಸಮಯಕ್ಕೆ ವಾತಾವರಣ ಎಲ್ಲ ಶಾಂತಿ ಇತ್ತು. ಆದರೆ ಒಮ್ಮಿಂದೊಮ್ಮೆ ಏನಾಯ್ತಲ್ಲ, ಭಾರತ ಮೇಲೆ ಶತ್ರುಗಳದು ಹಮ್ಲಾ ಆಕ್ರಮಣವನ್ನು ಮಾಡ್ತಾರೆ. जिससे छुट्टियां बिताने गए सैनिकों को तुरंत वापस आने का आदेश दिया गया. ನೋಡ್ರಿ, ಶತ್ರುಗಳು ಆಕ್ರಮಣವನ್ನು ಮಾಡಿದ ನಂತರ ಯಾರು ಚುಟ್ಟಿ ಮೇಲೆ ಇರ್ತಾರಲ್ಲ ಸೈನಿಕರು, ಅವರಿಗೆ ವಾಪಸ್ ಬರ್ರಿ ಅದಕ್ಕೆ ಏನು ಮಾಡ್ತಾರೋ? ಆದೇಶವನ್ನು ಕೊಡ್ತಾರೋ. युद्ध भूमि जाने से पहले मेजर ने जब माँ को प्रणाम किया तब दोनों की स्थिति कैसी थी? ನೋಡ್ರಿ, ಯುದ್ಧ ಭೂಮಿಯ ಒಂದು ಹೋಗೋ ಮುಂಚೆ ಮೇಜರ್ ಮತ್ತು ಅವ್ರ ತಾಯಿದ ಮೇಜರ್ ತಮ್ಮ ತಾಯಿಗೆ ಪ್ರಣಾಮವನ್ನು ಮಾಡೋ ಟೈಮ್ಗೆ ಸ್ಥಿತಿ ಯಾವ ಥರ ಇತ್ತು ಅವಾಗ? युद्ध भूमि को जाते हुए मेजर ने जब माँ को प्रणाम किया तो सिर पर हाथ रखकर आशीर्वाद देते हुए माँ ने कहा, बेटे इस समय राष्ट्र रक्षा ही प्रत्येक भारतीय के सबसे बड़ा कर्तव्य. ನೋಡ್ರಿ, ಅವ್ರಿಗೆ ಒಂದು ಮೇಜರ್ ಅವ್ರಿಗೆ ಆಶೀರ್ವಾದವನ್ನು ಕೊಡ್ತಾ ತಾಯಿ ಏನು ಹೇಳ್ತಾಳೋ, ಈ ಒಂದು ಸಮಯ ಏನಪ್ಪ ರಾಷ್ಟ್ರ ರಕ್ಷದ ಇದೆ. ರಾಷ್ಟ್ರ ರಕ್ಷೆಯನ್ನು ಮಾಡೋದು ಪ್ರತಿಯೊಂದು ಭಾರತೀಯದ ಒಂದು ದೊಡ್ಡದು ಕರ್ತವ್ಯವಿದೆ. ಜಾओ और ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ಮತ್ತು ಹೋಗು, ದೃಢತೆಯಿಂದ ಧೈರ್ಯದಿಂದ ನೀ ಏನು ಮಾಡು? ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು. ಮೇಜರ್ ಕಾ ಗಲಾ ರೋಂದ್ ಗಯಾ ಅವ್ರ ಮಾತೃಭೂಮಿ ಕಾ ಸ್ಮರಣ ಹುआ. ನೋಡ್ರಿ, ಆ ತಾಯಿದ ಮಾತುಗಳನ್ನು ಕೇಳಿ ಮೇಜರ್ ಅವ್ರಿಗೆ ಕಣ್ಣೀರು ಬರ್ತೈತಿ. ಆದರೂ ಅದೇ ಒಂದು ಕ್ಷಣ ಅವ್ರಿಗೆ ಮಾತೃಭೂಮಿದ ಒಂದು ಸ್ಮರಣೆಯನ್ನು ಆಗ್ತೈತಿ. युद्ध भूमि को जाते हुए पुत्र के सिर पर हाथ रखकर माँ ने क्या आशीर्वाद दिया? ನೋಡ್ರಿ, ಯುದ್ಧ ಭೂಮಿಗೆ ಹೊಂಟಿರುವಂಥದ್ದು ಮಗನ ಮೇಲೆ ಕೈಯನ್ನು ಇಟ್ಟ ತಾಯಿ ಏನು ಆಶೀರ್ವಾದ ಕೊಡ್ತಾಳೋ?
उत्तर, युद्ध भूमि को जाते हुए पुत्र के सिर पर हाथ रखकर आशीर्वाद देते हुए माँ ने कहा, बेटे इस समय प्रत्येक भारतीय को राष्ट्र रक्षा करना ही सबसे बड़ा ಕರ್ತವ್ಯ है. ನೋಡ್ರಿ ಆಶೀರ್ವಾದ. ಈ ಒಂದು ಸಮಯ ಪ್ರತಿಯೊಂದು ಭಾರತೀಯರು ರಾಷ್ಟ್ರ ರಕ್ಷಣೆಯನ್ನ ಮಾಡುವುದನ್ನೇ ಎಲ್ಲರದು ಕರ್ತವ್ಯ. ಭಾರತೀಯರದ ಕರ್ತವ್ಯ ಏನಪ್ಪ ಅಂದರೆ ರಾಷ್ಟ್ರ ರಕ್ಷೆ. जाओ और दृढ़ता से अपने कर्तव्य का पालन करो. ಹೋಗು ಮತ್ತು ದೃಢತೆಯಿಂದ ಯುದ್ಧವನ್ನ ಮಾಡು. और याद रहे ಭಾರತೀಯ ಪರಂಪರಾ सीने पर गोली खाने की है, ಪೀಠ पर नहीं. ಮತ್ತು ನೆನಪಿಡು, ನಮ್ಮ ಭಾರತದ ಪರಂಪರೆ ಏನಿದೆ ಅಂದರೆ ಗುಂಡವನ್ನು ಎದೆ ಮೇಲೆ ತಗೋಬೇಕು, ಬೆನ್ನ ಮೇಲಲ್ಲ. ನಾಲ್ಕನೇದು, ಅಮೃತ್ಸರ್ ಕೆ अस्पताल में ಮೇಜರ್ ಕೆ ಅಂತಿಮ ಶಬ್ದ ಕ್ಯಾ ಥೆ. ಅಮೃತ್ಸರ್ ಹಾಸ್ಪಿಟಲ್ದಾಗ ಮೇಜರದ ಅಂತಿಮ ಶಬ್ದಗಳು ಯಾವಾಗಿದ್ದು? अमृतसर के अस्पताल में मेजर के अंतिम शब्द हैं. नोड़े अंतिम शब्द यावदा ಅಂದರೆ हाँ है. मेरी माँ तक संदेश पहुँचा देना, तुम्हारे बेटे ने गोलियां सीने पर खाई हैं, पीठ पर नहीं. ಏನಪ್ಪ ಅಂತಿಮ ಶಬ್ದ? ನಮ್ಮ ತಾಯಿ ತನಕ ಸಂದೇಶವನ್ನು ಕಳಿಸ್ರಿ, ನಿನ್ನ ಮಗ ಗುಂಡಗಳನ್ನು ಎದೆ ಮೇಲೆ ತಗೊಂಡಾನು, ಬೆನ್ನ ಮೇಲೆ ತಗೊಂಡಿಲ್ಲ ಅನ್ನೋ ಹಂಗೆ ಸಂದೇಶವನ್ನು ಹೇಳ್ರಿ ಅಂತ ಹೇಳ್ತಾರೆ. मेजर आशाराम त्यागी की युद्ध कुशलता के बारे में आप क्या जानते हैं, अपने शब्दों में लिखिए. ನೋಡ್ರಿ, ಆಶಾರಾಮ್ ತ್ಯಾಗಿ ಅವ್ರದ್ದು ಯುದ್ಧ ಕುಶಲತೆಯ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ನಿಮ್ಮ ಶಬ್ದ ಒಳಗೆ ಬರೀರಿ ಅಂತ ಹೇಳ್ಯಾರ. मेजर आशाराम त्यागी को पता था कि इच्छोगिल नहर का मोर्चा भारतीय सेना के लिए एक चुनौती है. ನೋಡ್ರಿ, ಮೇಜರ್ ಆಶಾರಾಮ್ ತ್ಯಾಗಿ ಅವರಿಗೆ ಗೊತ್ತಿತ್ತು ಇಚ್ಚೋಗಿಲ್ ನಹರದ ಮೋರ್ಚೆ ಭಾರತೀಯ ಸೇನೆಯವರಿಗೆ ಒಂದು ಚುನೌತಿ ಇದೆ. अपने युद्ध कुशलता का परिचय देते हुए मौत की परवाह किए बिना ಮೇಜರ್ ನೆ ಮೋರ್ಚಾ ಸಂಭಾಲ್ ಲಿಯಾ. ಆಮೇಲೆ ಯುದ್ಧ ಭೂಮಿ ಒಳಗೆ ಅವ್ರು ಏನು ಮಾಡ್ತಾರು, ತಮ್ಮ ಒಂದು ಸಾವುದು ಒಂದು ಕಾಳಜಿ ಮಾಡಿಲ್ಲದ ಆ ಮೋರ್ಚೆಯನ್ನು ತಮ್ಮ ಜವಾಬ್ದಾರಿಯನ್ನು ತಗೋತಾರೆ. इन पर देशभक्ति का जोश छाया हुआ था. वह धड़ाधड़ गोलीबारी करते हुए दुश्मनों के टैंकों को ध्वस्त करते हुए आगे बढ़ रहे थे. ಮತ್ತು ಇವ್ರ ಮೇಲೆ ಯಾರ್ದಪ್ಪ, ಆಶಾರಾಮ್ ತ್ಯಾಗಿ ಅವ್ರ ಮೇಲೆ ದೇಶಭಕ್ತಿದ ಜೋಶ್ ಪರಿಪೂರ್ಣವಾಗಿ ತುಂಬಿತ್ತು. ಆದ್ದರಿಂದ ಅವರು ಏನು ಮಾಡ್ತಾರು, ಧಡಾಧಡ ಗುಂಡಗಳನ್ನು ಹಾಯಿಸ್ಕೋತ ಹಂಗೆ ಏನಪ್ಪ ಶತ್ರುಗಳಾದ ಟ್ಯಾಂಕ್ಗಳನ್ನು ನಾಶವನ್ನು ಮಾಡ್ತಾರೋ. आगे बढ़ रहे थे. तभी दुश्मनों की कई गोलियां एक साथ सनसनाती हुई उनके हाथ और पेट में घुस गई. ಅದೇ ಒಂದು ಕ್ಷಣನ ಶತ್ರುಗಳಾದ ಒಂದು ಗುಂಡುಗಳು ಇವ್ರಿಗೆ ಹೊಟ್ಟಿ ಮೇಲೆ ಮತ್ತು ಕೈಗೆ ಬಂದ ಕುಂದರ್ತಾವು. स्थिति को समझते हुए सेना को पीछे हटने का आदेश जारी किया. ಆಮೇಲೆ ಅಲ್ಲಿಂದ ಗಂಭೀರ ಇರುವಂಥದ್ದು ಪರಿಸ್ಥಿತಿಯನ್ನು ನೋಡಿ ಅವ್ರಿಗೆ ವಾಪಸ್ ಮರಳಿ ಬರ್ರಿ ಅದಕ್ಕೆ ಆದೇಶವನ್ನು ಕೊಡ್ತಾರೆ. ಪರ್ ಮೇಜರ್ಗೆ ಕದಮ್ ನಹಿ ರುಕೆ. ಆದರೆ ಮೇಜರ್ ಅವರು ಕೇಳಲ್ಲ. दुश्मनों के सभी टैंकों को ध्वस्त कर विजय श्री को गले लगाकर ही उन्होंने दम लिया. ನೋಡ್ರಿ, ಶತ್ರುಗಳದ ಎಲ್ಲ ಟ್ಯಾಂಕ್ಗಳನ್ನು ನಾಶ ಮಾಡಿ ವಿಜಯ್ ಶ್ರೀ ಆದ ನಂತರ ಅವ್ರು ಏನು ಮಾಡ್ತಾರೋ, ಸಮಾಧಾನ ಆಗ್ತಾರೋ, ಉಸಿರವನ್ನು ತಗೋತಾರೋ. उदाहरण के अनुसार विरुद्धार्थक शब्द लिखिए. ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂದರು. ಬಡ, ಛೋಟಾ, ಆಗೆ, ಪೀಛೆ, ದೋಸ್ತ್, ದುಶ್ಮನ್, ಭೇದ್, ಅಭೇದ್. अन्य वचन रूप छुट्टी, छुट्टियाँ, गोली, गोलियाँ, रोटी, रोटियाँ, लाठी, लाठियाँ, खिड़की, खिड़कियाँ, जिम्मेदारी, जिम्मेदारियाँ. ಈಗ ನೋಡ್ರಿ, ನಮೂನಿಕೆ ಅನುಸಾರ ಶಬ್ದ ಬನಾಯಿ ಅಂದರೆ ಇದು ಯಾವುದಪ್ಪ? ಅನ್ಯ ಲಿಂಗ ರೂಪ, ಸ್ತ್ರೀಲಿಂಗ, ಪುರ್ಲಿಂಗ. धोबी, धोबिन, बाघ, बाघिन, माली, मालिन, साथी, साथिन, तेली, तेलीन. अन्य वचन रूप ನೋಡ್ರಿ, ಈಗ ಏಕವಚನ, ಬಹುವಚನ. माला, मालाएं, शाखा, शाखाएं, कविता, कविताएं, पत्रिका, पत्रिकाएं, रेखा, रेखाएं. ಇನ್ನು ಶಬ್ದों को ವಾಕ್ಯೋं में ಪ್ರಯೋಗ कीजिए. ಈ ಕೊಟ್ಟಿರುವಂಥದ್ದು ಶಬ್ದಗಳನ್ನು ನಿಮ್ಮ ವಾಕ್ಯದಲ್ಲಿ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ಅಂತ ಇರ್ತೈತಲ್ಲ, ಆ ಥರ ಬಳಸ್ರಿ ಅಂತ ಹೇಳ್ಯಾರ. छुट्टी, मेजर छुट्टी बिताने अपने घर गए. वातावरण, मेरे गांव में हर तरफ शांति का वातावरण था. प्रणाम, माँ के पैर छूकर प्रणाम किया. आसान, हिंदी सीखना आसान था. गोली, मेजर के पेट या हाथ पर गोली घुस गई. कन्नड़ी अंग्रेजी में अनुवाद कीजिए. राष्ट्र रक्षा करना हमारा सबसे बड़ा कर्तव्य है.
ರಾಷ್ಟ್ರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ದೊಡ್ಡ ಕರ್ತವ್ಯ. ಪ್ರೊಟೆಕ್ಟಿಂಗ್ ಅವರ್ ಕಂಟ್ರಿ ಈಸ್ ಅವರ್ ಫಾರ್ಮೋಸ್ಟ್ ಡ್ಯೂಟಿ. ಭಾರತೀಯ ಪರಂಪರಾ ಸೇನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಭಾರತೀಯರ ಪರಂಪರೆ ಗುಂಡಿ ಎದೆಯೊಡುವರೆ ಹೊರತು ಬೆನ್ನಲ್ಲ. ಇಂಡಿಯನ್ಸ್ ಇನ್ ಟ್ರೆಡಿಷನ್ ಈಸ್ ಫೇಸಿಂಗ್ ಬುಲೆಟ್ ಆನ್ ಚೆಸ್ಟ್, ನಾಟ್ ಆನ್ ದ ಬ್ಯಾಕ್ಬೋನ್. ಯುದ್ಧ ಭೀಷ್ಮ ರೂಪ ಸೆ ಫೈಲ್ತಾ ಜಾ ರಹಾ ಥಾ. ಯುದ್ಧವು ಭೀಕರವಾದ ಸ್ವರೂಪ ತಾಳುತ್ತಿತ್ತು. ವಾರ್ ವಾಸ್ ಸ್ಪ್ರೆಡಿಂಗ್ ಡೇಂಜರಸ್ಲಿ. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ಥಾ. ಮೇಜರನನ್ನು ದೇಶಭಕ್ತಿಯ ಉತ್ಸಾಹವು ಸಂಪೂರ್ಣವಾಗಿ ಆವರಿಸಿತ್ತು. ಮೇಜರ್ ವಾಸ್ ಫಿಲ್ಡ್ ವಿತ್ ಪ್ಯಾಟ್ರಿಯಾಟಿಕ್ ಫೆರ್ವರ್. ಗೋಲಿಯಾಂ ಆ ಆಕರ್ ಉನ್ಕೆ ಸೀನೆ ಮೇ ಘುಸ್ತಿ ರಹೀಂ. ಗುಂಡುಗಳು ಒಂದೇ ಸಮನೆ ಆತನ ಎದೆಯನ್ನ ದೋರುತ್ತಿದ್ದವು. ಬುಲೆಟ್ಸ್ ವೇರ್ ಕಮಿಂಗ್ ಅಂಡ್ ಹಿಟ್ಟಿಂಗ್ ಹಿಸ್ ಚೆಸ್ಟ್ ಕಂಟಿನ್ಯೂಯಸ್ಲಿ. ಧನ್ಯವಾದಗಳು.